ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಹಾಮೀಮ್ ವಲ್ ಕಿತಾಬಿಲ್ ಮುಬೀನ್ ಇನ್ನಾ ಜಅಲ್ನಾಹು ಖುರ್ಆನನ್ ಅರಬಿಯ್ಯನ್ ಲಅಲ್ಲಕುಂ ತಅಕಿಲೂನ್. ಹಾಮೀಮ್ ವಿಷಯಗಳನ್ನು ವಿವರಿಸುವ ಗ್ರಂಥದ ಮೇಲಾಣೆ. ಖಂಡಿತವಾಗಿಯೂ ನಾವು ಇದನ್ನು ಅರಬಿ ಭಾಷೆಯಲ್ಲಿರುವ ಒಂದು ಕುರ್ಆನ್ ಆಗಿ ಮಾಡಿರುವುದು ನೀವು ಚಿಂತಿಸಿ ಗ್ರಹಿಸುವ ಸಲುವಾಗಿದೆ. ವಇನ್ನಹು ಫೀ ಉಮ್ಮಿಲ್ ಕಿತಾಬಿ ಲದೈನಾ ಲಅಲಿಯ್ಯುನ್ ಹಕೀಮ್. ಖಂಡಿತವಾಗಿಯೂ ಅದು ಮೂಲ ಗ್ರಂಥದಲ್ಲಿ ನಮ್ಮ ಬಳಿ ಸುರಕ್ಷಿತವಾಗಿ ಇದೆ. ಅದು ಉನ್ನತವೂ ಜ್ಞಾನ ಸಂಪನ್ನವೂ ಆಗಿದೆ. ಅಫನದ್ರಿಬು ಅನ್ಕುಮುದ್ ذಿಕ್ರ ಸಫ್ಹನ್ ಅನ್ ಕುಂತುಂ ಕೌಮನ್ ಮುಸ್ರಿಫೀನ್. ನೀವು ಅತಿಕ್ರಮಿಗಳಾದ ಜನತೆಯಾಗಿರುವ ಕಾರಣ ನಿಮ್ಮನ್ನು ಹೊರತುಪಡಿಸಿ ನಾವು ಈ ಉಪದೇಶವನ್ನು ನಿಮ್ಮಿಂದ ದೂರ ಸರಿಸುವೆವೇ. ವಕಂ ಅರ್ಸಲ್ನಾ ಮಿನ್ ನಬಿಯ್ಯಿನ್ ಫಿಲ್ ಅವ್ವಲೀನ್. ಪೂರ್ವಿಕ ಸಮುದಾಯಗಳಲ್ಲಿ ನಾವು ಎಷ್ಟೋ ಪ್ರವಾದಿಗಳನ್ನು ಕಳುಹಿಸಿರುವೆವು. ವಮಾ ಯಅತೀಹಿಂ ಮಿನ್ ನಬಿಯ್ಯಿನ್ ಇಲ್ಲಾ ಕಾನೂ ಬಿಹಿ ಯಸ್ತಹ್ಜಿಊನ್. ಯಾವುದೇ ಪ್ರವಾದಿಯು ಅವರ ಬಳಿ ಬರುವಾಗಲೆಲ್ಲ ಅವರು ಅವರನ್ನು ಗೇಲಿ ಮಾಡದಿರಲಿಲ್ಲ. ಫಅಹ್ಲಕ್ನಾ ಅಶದ್ದ ಮಿನ್ಹುಂ ಬತಶನ್ ವಮದಾ ಮಸಲುಲ್ ಅವ್ವಲೀನ್. ಇವರಿಗಿಂತಲೂ ಬಲಿಷ್ಠರಾಗಿದ್ದವರನ್ನು ನಾವು ನಾಶ ಮಾಡಿರುವೆವು. ಪೂರ್ವಿಕರ ಉದಾಹರಣೆಗಳು ಈಗಾಗಲೇ ಗತಿಸಿ ಹೋಗಿವೆ. ವಲಇನ್ ಸಅಲ್ತಹುಂ ಮನ್ ಖಲಕಸ್ ಸಮಾವಾತಿ ವಲ್ ಅರ್ದ ಲಯಕೂಲುನ್ನ ಖಲಕಹುನ್ನಲ್ ಅಜೀಜುಲ್ ಅಲೀಮ್. ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿದವನು ಯಾರು ಎಂದು ತಾವು ಅವರೊಂದಿಗೆ ಕೇಳಿದರೆ ಅವುಗಳನ್ನು ಸೃಷ್ಟಿಸಿದವನು ಪ್ರತಾಪಶಾಲಿಯೂ ಸರ್ವಜ್ಞನೂ ಆಗಿರುವವನು ಎಂದು ಖಂಡಿತವಾಗಿಯೂ ಅವರು ಹೇಳುವರು. ಅಲ್ಲದೀ ಜಅಲ ಲಕುಮುಲ್ ಅರ್ದ ಮಹ್ದನ್ ವಜಅಲ ಲಕುಂ ಫೀಹಾ ಸುಬುಲನ್ ಲಅಲ್ಲಕುಂ ತಹ್ತದೂನ್. ಅಂದರೆ ನಿಮಗೆ ಭೂಮಿಯನ್ನು ಒಂದು ತೊಟ್ಟಿಲನ್ನಾಗಿ ಮಾಡಿಕೊಟ್ಟವನು ಮತ್ತು ನೀವು ನೇರವಾದ ಮಾರ್ಗವನ್ನು ಕಾಣಲು ಅದರಲ್ಲಿ ನಿಮಗೆ ಹಾದಿಗಳನ್ನು ಮಾಡಿಕೊಟ್ಟವನು. ವಲ್ಲದೀ ನಜ್ಜಲ ಮಿನಸ್ ಸಮಾಇ ಮಾಅನ್ ಬಿಖದರಿನ್ ಫಅನ್ಶರ್ನಾ ಬಿಹಿ ಬಲ್ದತನ್ ಮೈತಾ ಕದಾಲಿಕ ತುಖ್ರಜೂನ್. ಒಂದು ಪ್ರಮಾಣಕ್ಕನುಗುಣವಾಗಿ ಆಕಾಶದಿಂದ ಮಳೆ ನೀರನ್ನು ಸುರಿಸಿಕೊಟ್ಟವನು. ತರುವಾಯ ಅದರಿಂದ ನಾವು ನಿರ್ಜೀವವಾದ ಪ್ರದೇಶಕ್ಕೆ ಜೀವವನ್ನು ನೀಡಿದೆವು. ನಿಮ್ಮನ್ನು ಮರಣಾನಂತರ ಹೀಗೆಯೇ ಹೊರತರಲಾಗುವುದು. ವಲ್ಲದೀ ಖಲಕಲ್ ಅಜ್ವಾಜ ಕುಲ್ಲಹಾ ವಜಅಲ ಲಕುಂ ಮಿನಲ್ ಫುಲ್ಕಿ ವಲ್ ಅನ್ಆಮಿ ಮಾ ತರ್ಕಬೂನ್. ಎಲ್ಲ ಜೋಡಿಗಳನ್ನು ಸೃಷ್ಟಿಸಿದವನು ಮತ್ತು ನಿಮಗೆ ಸವಾರಿ ಮಾಡುವುದಕ್ಕಿರುವ ಹಡಗುಗಳನ್ನು ಹಾಗೂ ಜಾನುವಾರುಗಳನ್ನು ಮಾಡಿಕೊಟ್ಟವನು. ಲಿತಸ್ತವೂ ಅಲಾ ظುಹೂರಿಹಿ ಥುಮ್ಮ ತದ್ಕುರೂ ನಿಅಮತ ರಬ್ಬಿಕುಂ ಇದಾ ಇಸ್ತವೈತುಂ ಅಲೈಹಿ ವತಕೂಲೂ ಸುಬ್ಹಾನಲ್ಲದೀ ಸಖ್ಖರ ಲನಾ ಹಾದಾ ವಮಾ ಕುನ್ನಾ ಲಹು ಮುಕ್ರಿನೀನ್ ವಇನ್ನಾ ಇಲಾ ರಬ್ಬಿನಾ ಲಮುನ್ಕಲಿಬೂನ್. ನೀವು ಅವುಗಳ ಬೆನ್ನ ಮೇಲೆ ಆಸೀನರಾಗುವ ಸಲುವಾಗಿ ತರುವಾಯ ನೀವು ಅಲ್ಲಿ ಆಸೀನರಾಗುವಾಗ ನಿಮ್ಮ ರಬ್ಬಿನ ಅಂದರೆ ನಿಮ್ಮ ಪರಿಪಾಲಕನ ಅನುಗ್ರಹವನ್ನು ಸ್ಮರಿಸುವ ಸಲುವಾಗಿ ಮತ್ತು ನಮಗೋಸ್ಕರ ಇದನ್ನು ವಿಧೇಯಗೊಳಿಸಿಕೊಟ್ಟವನು
ಪರಮ ಪಾವನನಾಗಿರುವನು. ಇದನ್ನು ಪಳಗಿಸಲು ನಮಗೆ ಸಾಧ್ಯವಿರಲಿಲ್ಲ. ಖಂಡಿತವಾಗಿಯೂ ನಾವು ನಮ್ಮ ರಬ್ಬಿನೆಡೆಗೆ, ಅಂದರೆ ನಮ್ಮ ಪರಿಪಾಲಕನೆಡೆಗೆ ಮರಳಿ ಹೋಗುವವರೇ ಆಗಿರುವೆವು ಎಂದು ನೀವು ಹೇಳುವ ಸಲುವಾಗಿ. وَجَعَلُوا لَهُ مِنْ عِبَادِهِ جُزْءًا إِنَّ الْإِنسَانَ لَكَفُورٌ مُبِينٌ. ಅವರು ಅವನ ದಾಸರ ಪೈಕಿ ಕೆಲವರನ್ನು ಅವನ ಒಂದು ಭಾಗವಾಗಿ ಅಥವಾ ಸಂತತಿಯಾಗಿ ಮಾಡಿಕೊಂಡಿರುವರು. ಖಂಡಿತವಾಗಿಯೂ ಮನುಷ್ಯನು ಪ್ರತ್ಯಕ್ಷವಾಗಿಯೇ ಕೃತಜ್ಞನಾಗಿರುವನು. أَمِ اتَّخَذَ مِمَّا يَخْلُقُ بَنَاتٍ وَأَصْفَاكُم بِالْبَنِينَ. ಅಥವಾ ತಾನು ಸೃಷ್ಟಿಸಿದವುಗಳ ಪೈಕಿ ಅವನು ಹೆಣ್ಣು ಮಕ್ಕಳನ್ನು ತನಗಾಗಿ ಇಟ್ಟುಕೊಂಡು ಗಂಡು ಮಕ್ಕಳನ್ನು ನಿಮಗೆ ವಿಶೇಷವಾಗಿ ಕರುಣಿಸಿರುವನೇ. وَإِذَا بُشِّرَ أَحَدُهُم بِمَا ضَرَبَ لِلرَّحْمَنِ مَثَلًا ظَلَّ وَجْهُهُ مُسْوَدًّا وَهُوَ كَظِيمٌ. ತಾನು ಪರಮ ದಯಾಮಯನಿಗೆ ಉದಾಹರಣೆಯಾಗಿ ತೋರಿಸುತ್ತಿದ್ದುದರ, ಅಂದರೆ ಹೆಣ್ಣು ಮಗುವಿನ ಬಗ್ಗೆ ಅವರ ಪೈಕಿ ಒಬ್ಬನಿಗೆ ಶುಭವಾರ್ತೆ ತಿಳಿಸಲಾದರೆ ಅವನ ಮುಖವು ಕರ್ರಗಾಗುವುದು ಮತ್ತು ಅವನು ದುಃಖಬಾಧಿತನಾಗುವನು. أَوَمَن يُنَشَّأُ فِي الْحِلْيَةِ وَهُوَ فِي الْخِصَامِ غَيْرُ مُبِينٍ. ಆಭರಣಗಳನ್ನು ತೊಡಿಸಿ ಬೆಳೆಸಲಾಗುವ ಮತ್ತು ತರ್ಕದಲ್ಲಿ ನ್ಯಾಯವನ್ನು ಸ್ಪಷ್ಟಪಡಿಸಲು ಸಾಧ್ಯವಾಗದ ಒಂದನ್ನಾಗಿದೆಯೇ ಅವರು ಅಲ್ಲಾಹುವಿಗೆ ಸಂತತಿಯಾಗಿ ಮಾಡಿರುವುದು. وَجَعَلُوا الْمَلَائِكَةَ الَّذِينَ هُمْ عِبَادُ الرَّحْمَنِ إِنَاثًا أَشَهِدُوا خَلْقَهُمْ سَتُكْتَبُ شَهَادَتُهُمْ وَيُسْأَلُونَ. ಪರಮ ದಯಾಮಯನ ದಾಸರಾದ ಮಲಕ್ಗಳನ್ನು ಅವರು ಹೆಣ್ಣಾಗಿ ಮಾಡಿರುವರು. ಅವರ, ಅಂದರೆ ಮಲಕ್ಗಳ ಸೃಷ್ಟಿಗೆ ಅವರು ಸಾಕ್ಷಿಯಾಗಿದ್ದರೆ ಅವರ ಸಾಕ್ಷ್ಯವನ್ನು ದಾಖಲಿಸಲಾಗುವುದು ಮತ್ತು ಅವರನ್ನು ವಿಚಾರಣೆ ಮಾಡಲಾಗುವುದು. وَقَالُوا لَوْ شَاءَ الرَّحْمَنُ مَا عَبَدْنَاهُمْ مَا لَهُم بِذَلِكَ مِنْ عِلْمٍ إِنْ هُمْ إِلَّا يَخْرُصُونَ. ಪರಮ ದಯಾಮಯನು ಇಚ್ಛಿಸುತ್ತಿದ್ದರೆ ನಾವು ಅವರನ್ನು, ಅಂದರೆ ಮಲಕ್ಗಳನ್ನು ಆರಾಧಿಸುತ್ತಿರಲಿಲ್ಲ ಎಂದು ಅವರು ಹೇಳುವರು. ಅವರಿಗೆ ಅದರ ಬಗ್ಗೆ ಯಾವುದೇ ಅರಿವೂ ಇಲ್ಲ. ಅವರು ಊಹಿಸಿ ಹೇಳುವವರು ಮಾತ್ರವಾಗಿರುವರು. أَمْ آتَيْنَاهُمْ كِتَابًا مِّن قَبْلِهِ فَهُمْ بِهِ مُسْتَمْسِكُونَ. ಅಥವಾ ಅವರಿಗೆ ನಾವು ಮುಂಚೆ ಯಾವುದಾದರೂ ಗ್ರಂಥವನ್ನು ನೀಡಿ ಅವರು ಅದನ್ನು ಬಿಗಿಯಾಗಿ ಹಿಡಿದುಕೊಂಡಿರುವರೇ. بَلْ قَالُوا إِنَّا وَجَدْنَا آبَاءَنَا عَلَى أُمَّةٍ وَإِنَّا عَلَى آثَارِهِمْ مُهْتَدُونَ. ಅಲ್ಲ, ನಾವು ನಮ್ಮ ಪೂರ್ವಿಕರನ್ನು ಒಂದು ಮಾರ್ಗದಲ್ಲಿರುವುದಾಗಿ ಕಂಡಿರುವೆವು. ಖಂಡಿತವಾಗಿಯೂ ನಾವು ಅವರ ಹೆಜ್ಜೆ ಗುರುತುಗಳಲ್ಲಿ ಸನ್ಮಾರ್ಗವನ್ನು ಕಂಡಿರುವೆವು ಎಂದು ಅವರು ಹೇಳುವರು. وَكَذَلِكَ مَا أَرْسَلْنَا مِن قَبْلِكَ فِي قَرْيَةٍ مِّن نَّذِيرٍ إِلَّا قَالَ مُتْرَفُوهَا إِنَّا وَجَدْنَا آبَاءَنَا عَلَى أُمَّةٍ وَإِنَّا عَلَى آثَارِهِمْ مُقْتَدُونَ. ಹೀಗೆ ತಮಗಿಂತ ಮುಂಚೆ ಯಾವುದೇ ಪ್ರದೇಶಕ್ಕೆ ನಾವು ಮುನ್ನೆಚ್ಚರಿಕೆಗಾರರನ್ನು ಕಳುಹಿಸಿದಾಗಲೆಲ್ಲ ನಾವು ನಮ್ಮ ಪೂರ್ವಿಕರನ್ನು ಒಂದು ಮಾರ್ಗದಲ್ಲಿರುವುದಾಗಿ ಕಂಡಿರುವೆವು. ಖಂಡಿತವಾಗಿಯೂ ನಾವು ಅವರ ಹೆಜ್ಜೆ ಗುರುತುಗಳನ್ನು
ಹಿಂಬಾಲಿಸುವೆವು ಎಂದು ಅಲ್ಲಿನ ಸುಖಲೋಲುಪರು ಹೇಳದಿರಲಿಲ್ಲ. قال أولو جئتكم بأهدى مما وجدتم عليه آباءكم قالوا إنا بما أرسلتم به كافرون. ಅವರು ಅಂದರೆ ಮುನ್ನೆಚ್ಚರಿಕೆಗಾರರು ಹೇಳಿದರು, ನೀವು ನಿಮ್ಮ ಪೂರ್ವಿಕರನ್ನು ಯಾವ ಮಾರ್ಗದಲ್ಲಿರುವುದಾಗಿ ಕಂಡಿರುವಿರೋ ಅದಕ್ಕಿಂತಲೂ ಉತ್ತಮವಾದ ಮಾರ್ಗವನ್ನು ತೋರಿಸಿಕೊಡುವ ಸಂದೇಶದೊಂದಿಗೆ ನಾನು ನಿಮ್ಮ ಬಳಿ ಬಂದರೂ ನೀವು ಪೂರ್ವಿಕರನ್ನೇ ಹಿಂಬಾಲಿಸುವಿರಾ? ಅವರು ಹೇಳಿದರು, ನಿಮ್ಮನ್ನು ಯಾವ ಸಂದೇಶದೊಂದಿಗೆ ಕಳುಹಿಸಲಾಗಿದೆಯೋ ಅದರಲ್ಲಿ ಖಂಡಿತವಾಗಿಯೂ ನಾವು ಅವಿಶ್ವಾಸವಿಟ್ಟಿರುವೆವು. فانتقمنا منهم فانظر كيف كان عاقبة المكذبين. ಆದ್ದರಿಂದ ನಾವು ಅವರನ್ನು ಶಿಕ್ಷಿಸಿದೆವು, ಆಗ ಆ ಸತ್ಯ ನಿಷೇಧಿಗಳ ಅಂತ್ಯವು ಹೇಗಿತ್ತೆಂಬುದನ್ನು ನೋಡಿರಿ. وإذ قال إبراهيم لأبيه وقومه إنني براء مما تعبدون. ಇಬ್ರಾಹಿಂ ತಮ್ಮ ತಂದೆಯೊಂದಿಗೆ ಮತ್ತು ಜನತೆಯೊಂದಿಗೆ ಹೇಳಿದ ಸಂದರ್ಭ, ಖಂಡಿತವಾಗಿಯೂ ನೀವು ಆರಾಧಿಸುತ್ತಿರುವವುಗಳಿಂದ ನಾನು ವಿಮುಕ್ತನಾಗಿರುವೆನು. إلا الذي فطرني فإنه سيهدين. ನನ್ನನ್ನು ಸೃಷ್ಟಿಸಿದವನ ಹೊರತು, ಯಾಕೆಂದರೆ ಖಂಡಿತವಾಗಿಯೂ ಅವನು ನನಗೆ ಮಾರ್ಗದರ್ಶನ ಮಾಡುವನು. وجعلها كلمة باقية في عقبه لعلهم يرجعون. ಅವರ ನಂತರದವರು ಸತ್ಯದೆಡೆಗೆ ಮರಳುವುದಕ್ಕಾಗಿ ಅವರು ಅದನ್ನು ಅಂದರೆ ಆ ಘೋಷಣೆಯನ್ನು ಅವರ ಮಧ್ಯೆ ನೆಲೆ ನಿಲ್ಲುವ ಒಂದು ವಚನವನ್ನಾಗಿ ಮಾಡಿದರು. بل متعت هؤلاء وآباءهم حتى جاءهم الحق ورسول مبين. ಅಲ್ಲ, ಸತ್ಯ ಸಂದೇಶ ಮತ್ತು ಸ್ಪಷ್ಟವಾಗಿ ವಿವರಿಸಿಕೊಡುವ ಓರ್ವ ಸಂದೇಶವಾಹಕರು ಇವರ ಬಳಿಗೆ ಬರುವವರೆಗೆ ನಾನು ಇವರಿಗೆ ಮತ್ತು ಇವರ ಪೂರ್ವಿಕರಿಗೆ ಜೀವನಾನುಕೂಲತೆಯನ್ನು ನೀಡಿದೆನು. ولما جاءهم الحق قالوا هذا سحر وإنا به كافرون. ಸತ್ಯವು ಅವರ ಬಳಿಗೆ ಬಂದಾಗ ಅವರು ಹೇಳಿದರು, ಇದೊಂದು ಮಾಂತ್ರಿಕತೆಯಾಗಿದೆ, ಖಂಡಿತವಾಗಿಯೂ ನಾವು ಇದರಲ್ಲಿ ವಿಶ್ವಾಸವಿಲ್ಲದವರಾಗಿರುವೆವು. وقالوا لولا نزل هذا القرآن على رجل من القريتين عظيم. ಈ ಎರಡು ನಗರಗಳಲ್ಲಿರುವ ಯಾರಾದರೂ ಒಬ್ಬ ಮಹಾಪುರುಷನ ಮೇಲೆ ಈ ಕುರ್ಆನ್ ಅವತೀರ್ಣಗೊಂಡಿಲ್ಲವೇಕೆ ಎಂದು ಅವರು ಹೇಳಿದರು. أهم يقسمون رحمة ربك نحن قسمنا بينهم معيشتهم في الحياة الدنيا ورفعنا بعضهم فوق بعض درجات ليتخذ بعضهم بعضا سخريا ورحمة ربك خير مما يجمعون. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಅನುಗ್ರಹವನ್ನು ಹಂಚುವವರು ಅವರಾಗಿರುವರೇ. ಐಹಿಕ ಜೀವನದಲ್ಲಿ ಅವರ ಮಧ್ಯೆ ಅವರ ಜೀವನ ಮಾರ್ಗವನ್ನು ಹಂಚಿಕೊಟ್ಟವರು ನಾವಾಗಿರುವೆವು. ಅವರಲ್ಲಿ ಕೆಲವರು ಇತರ ಕೆಲವರನ್ನು ಅಡಿಯಾಳನ್ನಾಗಿ ಮಾಡಿಕೊಳ್ಳುವಂತಹ ವಿಧದಲ್ಲಿ ಅವರ ಪೈಕಿ ಕೆಲವರನ್ನು ಇತರ ಕೆಲವರಿಗಿಂತ ನಾವು ಹಲವು ದರ್ಜೆಗಳಿಗೆ ಏರಿಸಿರುವೆವು. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಕಾರುಣ್ಯವು ಅವರು ಸಂಗ್ರಹಿಸಿಡುವುದಕ್ಕಿಂತಲೂ ಉತ್ತಮವಾಗಿದೆ. ولولا أن يكون الناس أمة واحدة
لجعلنا لمن يكفر بالرحمن لبيوتهم سقفا من فضة ومعارج عليها يظهرون. ಮನುಷ್ಯರು ಒಂದೇ ರೀತಿಯ ದುಷ್ಟ ಸಮುದಾಯವಾಗಲಾರರು ಎಂದಾಗಿದ್ದರೆ ಪರಮ ದಯಾಮಯನಲ್ಲಿ ಅವಿಶ್ವಾಸವಿಡುವವರ ಮನೆಗಳಿಗೆ ಬೆಳ್ಳಿಯ ಮೇಲ್ಛಾವಣಿಗಳನ್ನು ಮತ್ತು ಅವರಿಗೆ ಏರಿ ಹೋಗಲು ಬೆಳ್ಳಿಯ ಏಣಿಗಳನ್ನು ನಾವು ನಿರ್ಮಿಸಿಕೊಡುತ್ತಿದ್ದೆವು. وَلِبُيُوتِهِمْ أَبْوَابًا وَسُرُرًا عَلَيْهَا يَتَّكِئُونَ وَزُخْرُفًا وَإِن كُلُّ ذَلِكَ لَمَّا مَتَاعُ الْحَيَاةِ الدُّنْيَا وَالْآخِرَةُ عِندَ رَبِّكَ لِلْمُتَّقِينَ. ಅವರ ಮನೆಗಳಿಗೆ ಬೆಳ್ಳಿಯ ಬಾಗಿಲುಗಳನ್ನು, ಹೊರಗೆ ಕೂರಲು ಅವರಿಗೆ ಬೆಳ್ಳಿಯ ಮಂಚಗಳನ್ನು ಮತ್ತು ಸ್ವರ್ಣಾಲಂಕಾರಗಳನ್ನು ನಾವು ನೀಡುತ್ತಿದ್ದೆವು. ಆದರೆ ಅವೆಲ್ಲವೂ ಐಹಿಕ ಜೀವನದ ಸುಖಭೋಗಗಳು ಮಾತ್ರವಾಗಿವೆ. ತಮ್ಮ ರಬ್ಬಿನ ಬಳಿ, ಅಂದರೆ ತಮ್ಮ ಪರಿಪಾಲಕನ ಬಳಿ ಪರಲೋಕವು ಭಯಭಕ್ತಿ ಪಾಲಿಸುವವರಿಗೆ ಇರುವುದಾಗಿದೆ. وَمَن يَعْشُ عَن ذِكْرِ الرَّحْمَنِ نُقَيِّضْ لَهُ شَيْطَانًا فَهُوَ لَهُ قَرِينٌ. ಪರಮದಯಾಮಯನ ಉಪದೇಶದ ಬಗ್ಗೆ ಯಾರಾದರೂ ಅಂಧನಾಗುವುದಾದರೆ ನಾವು ಅವನಿಗೆ ಒಬ್ಬ ಸೈತಾನನನ್ನು ನಿಶ್ಚಯಿಸುವೆವು. ತರುವಾಯ ಅವನು, ಅಂದರೆ ಸೈತಾನನು, ಅವನ ಸಂಗಡಿಗನಾಗಿರುವನು. وَإِنَّهُمْ لَيَصُدُّونَهُمْ عَنِ السَّبِيلِ وَيَحْسَبُونَ أَنَّهُمْ مُهْتَدُونَ. ಖಂಡಿತವಾಗಿಯೂ ಅವರು, ಅಂದರೆ ಸೈತಾನರು, ಅವರನ್ನು ಸನ್ಮಾರ್ಗದಿಂದ ತಡೆಯುವರು. ತಾವು ಸನ್ಮಾರ್ಗ ಪಡೆದವರೆಂದೇ ಅವರು ಭಾವಿಸಿಕೊಳ್ಳುವರು. حتى إذا جاءنا قال يا ليت بيني وبينك بعد المشرقين فبئس القرين. ಹಾಗೆ ನಮ್ಮ ಬಳಿಗೆ ತಲುಪುವಾಗ ತನ್ನ ಸಂಗಡಿಗನಾದ ಸೈತಾನನೊಂದಿಗೆ ಅವನು ಹೇಳುವನು, ನನ್ನ ಮತ್ತು ನಿನ್ನ ಮಧ್ಯೆ ಉದಯಾಸ್ತಮಾನ ಸ್ಥಳಗಳ ನಡುವಿನ ಅಂತರವಿರುತ್ತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಆ ಸಂಗಡಿಗನು ಎಷ್ಟು ನಿಕೃಷ್ಟನು. ولن ينفعكم اليوم إذ ظلمتم أنكم في العذاب مشتركون. ನೀವು ಅಕ್ರಮವೆಸಗಿರುವಾಗ ಶಿಕ್ಷೆಯಲ್ಲಿ ನೀವು ಪಾಲುದಾರರಾಗಿರುವಿರಿ ಎಂಬ ವಾಸ್ತವಿಕತೆಯು ಇಂದು ನಿಮಗೆ ಕಿಂಚಿತ್ತೂ ಪ್ರಯೋಜನವನ್ನು ನೀಡದು. أفأنت تسمع الصم أو تهدي العمي ومن كان في ضلال مبين. ಓ ಪ್ರವಾದಿಯವರೇ, ಕಿವುಡರನ್ನು ಆಲಿಸುವಂತೆ ಮಾಡಲು, ಕುರುಡರಿಗೆ ಮತ್ತು ಸ್ಪಷ್ಟವಾದ ದುರ್ಮಾರ್ಗದಲ್ಲಿರುವವರಿಗೆ ದಾರಿ ತೋರಿಸಿಕೊಡಲು ತಮಗೆ ಸಾಧ್ಯವೇ? فإما نذهبن بك فإنا منهم منتقمون. ನಾವು ತಮ್ಮನ್ನು ಕೊಂಡೊಯ್ಯುವುದಾದರೆ ಖಂಡಿತವಾಗಿಯೂ ನಾವು ಅವರ ವಿರುದ್ಧ ಶಿಕ್ಷಾ ಕ್ರಮ ಕೈಗೊಳ್ಳುವೆವು. أو نرينك الذي وعدناهم فإنا عليهم مقتدرون. ಅಥವಾ ಅವರಿಗೆ ನಾವು ಮುನ್ನೆಚ್ಚರಿಕೆ ನೀಡಿದ್ದನ್ನು, ಅಂದರೆ ಶಿಕ್ಷೆಯನ್ನು ನಾವು ತಮಗೆ ತೋರಿಸಿಕೊಡುವುದಾದರೂ ನಾವು ಅವರ ವಿಷಯದಲ್ಲಿ ಸಾಮರ್ಥ್ಯವುಳ್ಳವರೇ ಆಗಿರುವೆವು. فاستمسك بالذي أوحي إليك إنك على صراط مستقيم. ಆದ್ದರಿಂದ ತಮಗೆ ದಿವ್ಯ ಸಂದೇಶವಾಗಿ ನೀಡಲಾಗಿರುವುದನ್ನು ತಾವು ಬಿಗಿಯಾಗಿ ಹಿಡಿಯಿರಿ. ಖಂಡಿತವಾಗಿಯೂ ತಾವು ನೇರ ಹಾದಿಯಲ್ಲಿರುವಿರಿ. وإنه لذكر لك ولقومك وسوف تسألون. ಖಂಡಿತವಾಗಿಯೂ ಅದು ತಮಗೆ ಮತ್ತು ತಮ್ಮ ಜನತೆಗಿರುವ ಒಂದು ಉಪದೇಶವಾಗಿದೆ. ನಿಮ್ಮನ್ನು ತರುವಾಯ
ಪ್ರಶ್ನಿಸಲಾಗುವುದು. واسأل من أرسلنا من قبلك من رسلنا أجعلنا من دون الرحمن آلهة يعبدون. ಪರಮದಯಾಮಯನ ಹೊರತು ಆರಾಧಿಸಲಾಗುವಂತಹ ಯಾವುದಾದರೂ ಆರಾಧ್ಯರನ್ನು ನಾವು ಮಾಡಿಕೊಂಡಿರುವೆವೇ ಎಂದು ತಮಗಿಂತ ಮೊದಲು ನಾವು ಕಳುಹಿಸಿರುವ ನಮ್ಮ ಸಂದೇಶವಾಹಕರೊಂದಿಗೆ ಕೇಳಿ ನೋಡಿರಿ. ولقد أرسلنا موسى بآياتنا إلى فرعون وملئه فقال إني رسول رب العالمين. ನಾವು ಮೂಸಾರನ್ನು ನಮ್ಮ ದೃಷ್ಟಾಂತಗಳೊಂದಿಗೆ ಫಿರ್ಔನ್ ಮತ್ತು ಅವನ ಮುಖಂಡರೆಡೆಗೆ ಕಳುಹಿಸಿದೆವು. ತರುವಾಯ ಅವರು ಅಂದರೆ ಮೂಸಾ ಹೇಳಿದರು, ಖಂಡಿತವಾಗಿಯೂ ನಾನು ಸರ್ವಲೋಕಗಳ ರಬ್ಬಿನ ಅಂದರೆ ಸರ್ವಲೋಕಗಳ ಪರಿಪಾಲಕನ ಸಂದೇಶವಾಹಕನಾಗಿರುವೆನು. فلما جاءهم بآياتنا إذا هم منها يضحكون. ತರುವಾಯ ಅವರು ನಮ್ಮ ದೃಷ್ಟಾಂತಗಳೊಂದಿಗೆ ಅವರ ಬಳಿಗೆ ಬಂದಾಗ ಅಗೋ ಅವರು ಅವುಗಳನ್ನು ಲೇವಡಿ ಮಾಡಿ ನಗುತ್ತಿರುವರು. وما نريهم من آية إلا هي أكبر من أختها وأخذناهم بالعذاب لعلهم يرجعون. ಒಂದು ಅದರ ಜೋಡಿಗಿಂತ ದೊಡ್ಡದಾಗಿರುವ ಇನ್ನೊಂದು ಎಂಬ ವಿಧದಲ್ಲೇ ವಿನಾ ನಾವು ಅವರಿಗೆ ಯಾವುದೇ ದೃಷ್ಟಾಂತವನ್ನು ತೋರಿಸಿಕೊಟ್ಟಿಲ್ಲ. ಅವರು ಪಶ್ಚಾತ್ತಾಪಪಟ್ಟು ಮರಳುವ ಸಲುವಾಗಿ ನಾವು ಅವರನ್ನು ಶಿಕ್ಷೆಗಳ ಮೂಲಕ ಹಿಡಿದೆವು. وقالوا يا أيها الساحر ادع لنا ربك بما عهد عندك إننا لمهتدون. ಅವರು ಹೇಳಿದರು, ಓ ಮಾಂತ್ರಿಕನೇ, ತಮ್ಮೊಂದಿಗೆ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಕರಾರು ಮಾಡಿಕೊಂಡಿರುವ ಪ್ರಕಾರ ತಾವು ನಮಗಾಗಿ ಅವನಲ್ಲಿ ಪ್ರಾರ್ಥಿಸಿರಿ, ಖಂಡಿತವಾಗಿಯೂ ನಾವು ಸನ್ಮಾರ್ಗವನ್ನು ಪಡೆಯುವವರಾಗುವೆವು. فلما كشفنا عنهم العذاب إذا هم ينكثون. ತರುವಾಯ ನಾವು ಅವರಿಂದ ಶಿಕ್ಷೆಯನ್ನು ನಿವಾರಿಸಿದಾಗ ಅಗೋ ಅವರು ಮಾತು ತಪ್ಪುತ್ತಿರುವರು. ونادى فرعون في قومه قال يا قوم أليس لي ملك مصر وهذه الأنهار تجري من تحتي أفلا تبصرون. ಫಿರ್ಔನ್ ತನ್ನ ಜನರೊಂದಿಗೆ ಘೋಷಿಸಿದನು. ಅವನು ಹೇಳಿದನು, ಓ ನನ್ನ ಜನರೇ, ಈಜಿಪ್ಟಿನ ಆಧಿಪತ್ಯವು ನನಗಲ್ಲವೇ? ಈ ನದಿಗಳು ಹರಿಯುತ್ತಿರುವುದು ನನ್ನ ತಳಭಾಗದಿಂದಾಗಿದೆ. ಆದರೂ ನೀವು ವಿಷಯಗಳನ್ನು ಕಂಡು ತಿಳಿಯಲಾರಿರಿ. أم أنا خير من هذا الذي هو مهين ولا يكاد يبين. ಅಥವಾ ಅದಮನು ಸ್ಪಷ್ಟವಾಗಿ ಮಾತನಾಡಲಾಗದವನು ಆಗಿರುವ ಈತನಿಗಿಂತ ಉತ್ತಮನು ನಾನೇ ಆಗಿರುವೆನು. فلولا ألقي عليه أسورة من ذهب أو جاء معه الملائكة مقترنين. ಹಾಗಾದರೆ ಈತನಿಗೆ ಸ್ವರ್ಣ ಕಡಗಗಳನ್ನು ತೊಡಿಸಲಾಗಿಲ್ಲವೇಕೆ? ಅಥವಾ ಈತನೊಂದಿಗೆ ಮಲಕುಗಳು ಸಹಾಯಕರಾಗಿ ಬಂದಿಲ್ಲವೇಕೆ? فاستخف قومه فأطاعوه إنهم كانوا قوما فاسقين. ಹಾಗೆ ಫಿರ್ಔನ್ ತನ್ನ ಜನರನ್ನು ಮರಳುಗೊಳಿಸಿದನು. ಅವರು ಅವನನ್ನು ಅನುಸರಿಸಿದರು. ಖಂಡಿತವಾಗಿಯೂ ಅವರು ಧಿಕ್ಕಾರಿಗಳಾದ ಒಂದು ಜನತೆಯಾಗಿದ್ದರು. فلما آسفونا انتقمنا منهم فأغرقناهم أجمعين. ತರುವಾಯ ಅವರು ನಮ್ಮನ್ನು ರೇಗಿಸಿದಾಗ ನಾವು ಅವರನ್ನು ಶಿಕ್ಷಿಸಿದೆವು.
ನಾವು ಅವರೆಲ್ಲರನ್ನು ಮುಳುಗಿಸಿದೆವು. فجعلناهم سلفا ومثلا للآخرين. ತರುವಾಯ ನಾವು ಅವರನ್ನು ಒಂದು ಪೂರ್ವ ಮಾದರಿಯನ್ನಾಗಿ ಮತ್ತು ನಂತರದವರಿಗಿರುವ ಒಂದು ಉದಾಹರಣೆಯನ್ನಾಗಿ ಮಾಡಿದೆವು. ولما ضرب ابن مريم مثلا إذا قومك منه يصدون. ಮರ್ಯಂರ ಪುತ್ರನನ್ನು ಒಂದು ಉದಾಹರಣೆಯಾಗಿ ತೋರಿಸಲಾದಾಗ ಅಗೋ ತಮ್ಮ ಜನತೆಯು ಅಟ್ಟಹಾಸಗೈಯುತ್ತಿರುವರು. وقالوا أآلهتنا خير أم هو ما ضربوه لك إلا جدلا بل هم قوم خصمون. ಶ್ರೇಷ್ಠರಾಗಿರುವುದು ನಮ್ಮ ಆರಾಧ್ಯರೋ ಅಥವಾ ಅವರು ಎಂದು ಅವರು ಹೇಳಿದರು. ಅವರು ತಮ್ಮೊಂದಿಗೆ ಅದನ್ನು ಹೇಳಿರುವುದು ಒಂದು ತರ್ಕಕ್ಕಾಗಿ ಮಾತ್ರವಾಗಿತ್ತು, ಅಲ್ಲ ಅವರು ಹಠಮಾರಿಗಳಾದ ಒಂದು ಜನತೆಯಾಗಿರುವರು. إن هو إلا عبد أنعمنا عليه وجعلناه مثلا لبني إسرائيل. ಅವರು ಒಬ್ಬ ದಾಸರು ಮಾತ್ರವಾಗಿರುವರು. ನಾವು ಅವರಿಗೆ ಅನುಗ್ರಹವನ್ನು ನೀಡಿದೆವು ಮತ್ತು ಅವರನ್ನು ಇಸ್ರಾಯೇಲ್ ಸಂತತಿಗಳಿಗೆ ಒಂದು ಮಾದರಿಯನ್ನಾಗಿ ಮಾಡಿದೆವು. ولو نشاء لجعلنا منكم ملائكة في الأرض يخلفون. ನಾವು ಇಚ್ಛಿಸುತ್ತಿದ್ದರೆ ನಿಮ್ಮ ಉತ್ತರಾಧಿಕಾರಿಗಳಾಗಿ ಭೂಮಿಯಲ್ಲಿ ನಿಮ್ಮಿಂದಲೇ ಮಲಕ್ಗಳನ್ನು ಉಂಟು ಮಾಡುತ್ತಿದ್ದೆವು. وإنه لعلم للساعة فلا تمترن بها واتبعون هذا صراط مستقيم. ಖಂಡಿತವಾಗಿಯೂ ಅವರು ಅಂತ್ಯಗಳಿಗೆಗಿರುವ ಒಂದು ತಿಳುವಳಿಕೆಯಾಗಿರುವರು. ಆದ್ದರಿಂದ ನೀವು ಅದರ ಅಂದರೆ ಅಂತ್ಯಗಳಿಗೆಯ ಬಗ್ಗೆ ಸಂದೇಹ ಪಡದಿರಿ, ನನ್ನನ್ನು ಅನುಸರಿಸಿರಿ, ನೇರವಾದ ಹಾದಿ ಇದೇ ಆಗಿದೆ. ولا يصدنكم الشيطان إنه لكم عدو مبين. ಸೈತಾನನು ನಿಮ್ಮನ್ನು ಅದರಿಂದ ತಡೆಯದಿರಲಿ, ಖಂಡಿತವಾಗಿಯೂ ಅವನು ನಿಮ್ಮ ಬಹಿರಂಗ ಶತ್ರುವಾಗಿರುವನು. ولما جاء عيسى بالبينات قال قد جئتكم بالحكمة ولأبين لكم بعض الذي تختلفون فيه فاتقوا الله وأطيعون. ಈಸಾ ಸ್ಪಷ್ಟವಾದ ಪುರಾವೆಗಳೊಂದಿಗೆ ಬಂದು ಹೇಳಿದರು, ಖಂಡಿತವಾಗಿಯೂ ನಾನು ನಿಮ್ಮ ಬಳಿಗೆ ಜ್ಞಾನದೊಂದಿಗೆ ಬಂದಿರುವೆನು ಮತ್ತು ನೀವು ಭಿನ್ನಾಭಿಪ್ರಾಯ ಹೊಂದುತ್ತಿರುವ ವಿಷಯಗಳಲ್ಲಿ ಕೆಲವನ್ನು ನಿಮಗೆ ವಿವರಿಸಿಕೊಡುವ ಸಲುವಾಗಿ. ಆದ್ದರಿಂದ ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. ಇನ್ನಲ್ಲಾಹ ಹುವ ರಬ್ಬಿ ವ ರಬ್ಬುಕುಂ ಫಅಬ್ದುೂಹ್ ಹಾದಾ ಸಿರಾತುಂ ಮುಸ್ತಕೀಮ್. ಖಂಡಿತವಾಗಿಯೂ ಅಲ್ಲಾಹು ನನ್ನ ಪರಿಪಾಲಕನೂ ನಿಮ್ಮ ಪರಿಪಾಲಕನೂ ಆಗಿರುವನು. ಆದ್ದರಿಂದ ಅವನನ್ನು ಆರಾಧಿಸಿರಿ, ನೇರವಾದ ಮಾರ್ಗವು ಇದೇ ಆಗಿದೆ. فاختلف الأحزاب من بينهم فويل للذين ظلموا من عذاب يوم أليم. ತರುವಾಯ ಅವರಲ್ಲಿದ್ದ ಗುಂಪುಗಳು ಭಿನ್ನರಾದರು. ಆದ್ದರಿಂದ ಅಕ್ರಮವೆಸಗಿದವರಿಗೆ ಯಾತನಾಮಯ ದಿನವೊಂದರ ಶಿಕ್ಷೆಯಿಂದಾಗಿ ವಿನಾಶವಿದೆ. هل ينظرون إلا الساعة أن تأتيهم بغتة وهم لا يشعرون. ಅವರು ನಿರೀಕ್ಷಿಸದ ರೀತಿಯಲ್ಲಿ ಹಠಾತ್ತನೆ ಆ ಅಂತ್ಯಘಳಿಗೆಯು ಅವರ ಬಳಿಗೆ ಬರುವುದನ್ನೇ ಹೊರತು ಅವರು ಇನ್ನೇನನ್ನು ಕಾಯುತ್ತಿರುವರು. الأخلاء يومئذ بعضهم لبعض عدو إلا المتقين. ಆ ದಿನದಂದು
ಮಿತ್ರರು ಪರಸ್ಪರ ಶತ್ರುಗಳಾಗುವರು ಭಯಭಕ್ತಿ ಪಾಲಿಸುವವರ ಹೊರತು. يا عباد لا خوف عليكم اليوم ولا أنتم تحزنون. ಓ ನನ್ನ ದಾಸರೇ, ಇಂದು ನಿಮಗೆ ಯಾವುದೇ ಭಯವೂ ಇರಲಾರದು, ನೀವು ದುಃಖಿಸಬೇಕಾಗಿಯೂ ಬರದು. الذين آمنوا بآياتنا وكانوا مسلمين. ನಮ್ಮ ದೃಷ್ಟಾಂತಗಳಲ್ಲಿ ವಿಶ್ವಾಸವಿಟ್ಟವರು ಮತ್ತು ಶರಣಾಗತರಾಗಿ ಬದುಕಿದವರು ನೀವಾಗಿರುವಿರಿ. ادخلوا الجنة أنتم وأزواجكم تحبرون. ನೀವು ಮತ್ತು ನಿಮ್ಮ ಸಂಗಾತಿಗಳು ಸಂತೋಷದಿಂದ ಸ್ವರ್ಗವನ್ನು ಪ್ರವೇಶಿಸಿರಿ. يطاف عليهم بصحاف من ذهب وأكواب وفيها ما تشتهيه الأنفس وتلذ الأعين وأنتم فيها خالدون. ಸ್ವರ್ಣ ಬಟ್ಟಲುಗಳನ್ನು ಮತ್ತು ಲೋಟಗಳನ್ನು ಅವರ ಸುತ್ತಲೂ ತರಲಾಗುವುದು. ಮನಸ್ಸುಗಳು ಬಯಸುವ ಮತ್ತು ಕಣ್ಣುಗಳಿಗೆ ಆನಂದ ನೀಡುವ ವಸ್ತುಗಳು ಅಲ್ಲಿರುವು, ನೀವು ಅದರಲ್ಲಿ ಶಾಶ್ವತವಾಗಿ ವಾಸಿಸುವಿರಿ. وتلك الجنة التي أورثتموها بما كنتم تعملون. ಆ ಸ್ವರ್ಗವು ನೀವು ಮಾಡಿರುವುದರ ಅಂದರೆ ಕರ್ಮಗಳ ಫಲವಾಗಿ ನಿಮಗೆ ಉತ್ತರಾಧಿಕಾರವಾಗಿ ನೀಡಲಾದುದಾಗಿದೆ. لكم فيها فاكهة كثيرة منها تأكلون. ಅಲ್ಲಿ ನಿಮಗೆ ಹೇರಳ ಫಲಗಳಿರುವು, ಅದರಿಂದ ನೀವು ತಿನ್ನುವಿರಿ. إن المجرمين في عذاب جهنم خالدون. ಖಂಡಿತವಾಗಿಯೂ ಅಪರಾಧಿಗಳು ನರಕಾಗ್ನಿಯ ಶಿಕ್ಷೆಯಲ್ಲಿ ಶಾಶ್ವತವಾಗಿ ವಾಸಿಸುವರು. لا يفتر عنهم وهم فيه مبلسون. ಅದನ್ನು ಅವರಿಗೆ ಹಗುರಗೊಳಿಸಿಕೊಡಲಾಗದು, ಅವರು ಅದರಲ್ಲಿ ನಿರಾಶರಾಗಿರುವರು. وما ظلمناهم ولكن كانوا هم الظالمين. ನಾವು ಅವರೊಂದಿಗೆ ಅಕ್ರಮವೆಸಗಿಲ್ಲ, ಆದರೆ ಸ್ವತಃ ಅವರೇ ಅಕ್ರಮಿಗಳಾಗಿರುವರು. ونادوا يا مالك ليقض علينا ربك قال إنكم ماكثون. ಅವರು ಕೂಗಿ ಹೇಳುವರು, ಓ ಮಾಲಿಕ್, ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ನಮ್ಮ ಮೇಲೆ ಮರಣವನ್ನು ವಿಧಿಸಲಿ. ಅವರು ಅಂದರೆ ಮಾಲಿಕ್ ಹೇಳುವರು, ನೀವು ಇಲ್ಲಿ ತಂಗಬೇಕಾದವರೇ ಆಗಿರುವಿರಿ. لقد جئناكم بالحق ولكن أكثركم للحق كارهون. ಅಲ್ಲಾಹು ಹೇಳುವನು, ಖಂಡಿತವಾಗಿಯೂ ನಾವು ಸತ್ಯವನ್ನು ನಿಮ್ಮ ಬಳಿಗೆ ತಂದಿದ್ದೆವು, ಆದರೆ ನಿಮ್ಮ ಪೈಕಿ ಹೆಚ್ಚಿನವರು ಸತ್ಯವನ್ನು ದ್ವೇಷಿಸುವವರಾಗಿರುವರು. أم أبرموا أمرا فإنا مبرمون. ಅಥವಾ ಅವರು ನಮಗೆದುರಾಗಿ ಯಾವುದಾದರೂ ವಿಷಯವನ್ನು ತೀರ್ಮಾನಿಸಿರುವರೇ, ಹಾಗಾದರೆ ತೀರ್ಮಾನ ಮಾಡುವವರು ನಾವೇ ಆಗಿರುವೆವು. أم يحسبون أنا لا نسمع سرهم ونجواهم بلى ورسلنا لديهم يكتبون. ಅಥವಾ ಅವರ ರಹಸ್ಯಗಳನ್ನು ಮತ್ತು ಗುಪ್ತ ಮಾತುಕತೆಗಳನ್ನು ನಾವು ಆಲಿಸುತ್ತಿಲ್ಲ ಎಂದು ಅವರು ಭಾವಿಸಿರುವರೇ? ಹೌದು, ನಮ್ಮ ದೂತರು ಅಂದರೆ ಮಲಕ್ಗಳು ಅವರ ಬಳಿ ದಾಖಲಿಸುತ್ತಿರುವರು. قل إن كان للرحمن ولد فأنا أول العابدين. ಹೇಳಿರಿ, ಪರಮ ದಯಾಮಯನಿಗೆ ಸಂತತಿ ಇರುತ್ತಿದ್ದರೆ ಅದನ್ನು ಆರಾಧಿಸುವವರಲ್ಲಿ ಮೊದಲಿಗನು ನಾನಾಗಿರುವೆನು. سبحان رب السماوات والأرض رب العرش عما يصفون.
ಆಕಾಶಗಳ ಮತ್ತು ಭೂಮಿಯ ಪರಿಪಾಲಕ, ಸಿಂಹಾಸನದ ಪರಿಪಾಲಕ, ಅವರು ಸುಳ್ಳು ಸುಳ್ಳಾಗಿ ಆರೋಪಿಸುವುದರಿಂದೆಲ್ಲ ಪರಮ ಪಾವನನಾಗಿರುವನು. فذرهم يخوضوا ويلعبوا حتى يلاقوا يومهم الذي يوعدون. ಆದ್ದರಿಂದ ತಾವು ಅವರನ್ನು ಬಿಟ್ಟು ಬಿಡಿರಿ. ಅವರಿಗೆ ಎಚ್ಚರಿಕೆ ನೀಡಲಾಗುವ ಅವರ ಆ ದಿನವನ್ನು ಭೇಟಿಯಾಗುವವರೆಗೆ ಅವರು ಅಸಂಬದ್ಧಗಳನ್ನು ಹೇಳುತ್ತಲೂ ಆಟ ವಿನೋದಗಳಲ್ಲಿ ಮಗ್ನರಾಗುತ್ತಲೂ ಇರಲಿ. وهو الذي في السماء إله وفي الأرض إله وهو الحكيم العليم. ಆಕಾಶದಲ್ಲಿರುವ ಆರಾಧ್ಯನು ಮತ್ತು ಭೂಮಿಯಲ್ಲಿರುವ ಆರಾಧ್ಯನು ಅವನೇ ಆಗಿರುವನು. ಅವನು ಯುಕ್ತಿಪೂರ್ಣನೂ ಸರ್ವಜ್ಞನೂ ಆಗಿರುವನು. وتبارك الذي له ملك السماوات والأرض وما بينهما وعنده علم الساعة وإليه ترجعون. ಆಕಾಶಗಳ, ಭೂಮಿಯ ಮತ್ತು ಅವೆರಡರ ಮಧ್ಯೆ ಇರುವವುಗಳ ಆಧಿಪತ್ಯವು ಯಾರಿಗೆ ಸೇರಿದೆಯೋ ಅವನು ಅನುಗ್ರಹಪೂರ್ಣನಾಗಿರುವನು. ಅಂತ್ಯಗಳಿಗೆಯ ಜ್ಞಾನವು ಅವನ ಬಳಿ ಮಾತ್ರವಿದೆ. ನಿಮ್ಮನ್ನು ಅವನೆಡೆಗೆ ಮರಳಿಸಲಾಗುವುದು. ولا يملك الذين يدعون من دونه الشفاعة إلا من شهد بالحق وهم يعلمون. ಅವನ ಹೊರತು ಇವರು ಯಾರನ್ನು ಕರೆದು ಪ್ರಾರ್ಥಿಸುತ್ತಿರುವರೋ ಅವರು ಶಿಫಾರಸನ್ನು ಸ್ವಾಧೀನದಲ್ಲಿಟ್ಟುಕೊಂಡಿಲ್ಲ, ಅರಿತವರಾಗಿದ್ದು ಸತ್ಯಕ್ಕೆ ಸಾಕ್ಷ್ಯ ವಹಿಸಿದವರ ಹೊರತು. وَلَئِن سَأَلْتَهُم مَّنْ خَلَقَهُمْ لَيَقُولُنَّ اللَّهُ فَأَنَّىٰ يُؤْفَكُونَ. ಅವರನ್ನು ಸೃಷ್ಟಿಸಿದ್ದು ಯಾರು ಎಂದು ತಾವು ಅವರೊಂದಿಗೆ ಕೇಳಿದರೆ ಖಂಡಿತವಾಗಿಯೂ ಅವರು ಅಲ್ಲಾಹು ಎನ್ನುವರು. ಆದರೂ ಅವರು ತಪ್ಪಿಸಲ್ಪಡುತ್ತಿರುವುದು ಹೇಗೆ? وَقِيلِهِ يَا رَبِّ إِنَّ هَٰؤُلَاءِ قَوْمٌ لَّا يُؤْمِنُونَ. ಓ ನನ್ನ ರಬ್, ಅಂದರೆ ಓ ನನ್ನ ಪರಿಪಾಲಕನೇ, ಖಂಡಿತವಾಗಿಯೂ ಇವರು ವಿಶ್ವಾಸವಿಡದ ಒಂದು ಜನತೆಯಾಗಿರುವರು ಎಂದು ಅವರು, ಅಂದರೆ ಪ್ರವಾದಿಯವರು ಹೇಳುವುದನ್ನು ಅಲ್ಲಾಹು ಅರಿತಿರುವನು. فاصفح عنهم وقل سلام فسوف يعلمون. ಆದ್ದರಿಂದ ತಾವು ಅವರನ್ನು ಬಿಟ್ಟು ವಿಮುಖರಾಗಿರಿ, ಸಲಾಂ ಎಂದು ಹೇಳಿರಿ, ಅವರು ತರುವಾಯ ಅರಿತುಕೊಳ್ಳುವರು.